ಒಬ್ಬ ಮುಸಲ್ಮಾನ್ ಯುವಕ ರೋಡಲ್ಲಿ ಹೋಗ್ತಾ ಇರುವಂತಹ ಹಸುವಿನ ಕಾಲಿಗೆ ಬೆಂಕಿಯನ್ನ ಹಚ್ಚುತ್ತಾ ಇರ್ತಾನೆ. ಆ ದಿನ ರಾತ್ರಿ FIR ಆಗತ್ತೆ. ಯಾರು ಬೆಂಕಿಯನ್ನ ಹಚ್ಚಿದ್ನೋ ಆತನ ಮೇಲೆ FIR ಆಗೋದಲ್ಲ. ಯಾರು ಗೋ ರಕ್ಷಣೆಗೆ ಅಂತ ಹೋಗಿರ್ತಾರೋ ಆತನ ಮೇಲೆ ನಾನ್ ಬೇಲೆಬಲ್ ಕೇಸ್ ಆಗುತ್ತೆ. ನಗರದ IG ರೋಡ್ ನಲ್ಲಿರುವಂತಹ ನೆಹಮತ್ ಹೋಟೆಲ್ ನಿಂದ ಸ್ಟಾರ್ ಹೋಟೆಲ್ ನಿಂದ ಆಗ ತಾನೇ ಬಿಸಿಯಾಗಿ ತಂದಂತಹ ದನದ ಮಾಂಸದ ಬಿರಿಯಾನಿಯನ್ನ, ದನದ ಮಾಂಸದ ಕಬಾಬ್ ಅನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ತನಿಖೆಗೆ ಒಳಪಡಿಸುವಂತೆ ಮನವಿಯನ್ನ ಮಾಡ್ತಾರೆ. ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳಿಗೆ ನಾನೊಂದು ಸವಾಲು ಹಾಕ್ತೀನಿ. 40ಕ್ಕೂ ಹೆಚ್ಚು ಕಸಾಯಿಖಾನೆಗಳಿದಾವೆ. ನಿಜವಾಗ್ಲೂ ನೀವು ಮುಚ್ಚುವಂತಹ ಧೈರ್ಯವನ್ನ ತೋರ್ತೀರಾ? 18ರಿಂದ 21 ಕಸಾಯಖಾನೆಗಳು ಕೇವಲ ನಗರದ ಸಂತೆ ಮೈದಾನದಲ್ಲೇ ಇದಾವೆ. ಗೌರಿ ಕಾಲುವೆಯಲ್ಲಿರುವಂತಹ ಶನಿ ಮಹಾತ್ಮನ ದೇವಸ್ಥಾನದ ಹಿಂಭಾಗದಲ್ಲಿ ಎಷ್ಟು ಕಸಾಯಖಾನೆಗಳಿದಾವೆ? ಟಿಪ್ಪು ನಗರದಲ್ಲಿ ಅನುಪಮ ಟಾಕೀಸ್ ರೋಡ್ನ ಕೊನೆಯ 2 ಮನೆಗಳಲ್ಲಿ ಇವತ್ತಿಗೂ ಕೂಡ ಕಸಾಯಖಾನೆಗಳು ನಡೀತಾ ಇದ್ದಾವೆ. ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿಸುವಂತಹ ವ್ಯವಸ್ಥೆಯನ್ನ ಹದಗೆಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಅವ್ರ ಮೇಲೆ FIR ಮಾಡ್ತಾರೆ. ಹಸು ಸುಟ್ಟಿರೋನ್ ಮೇಲೆ FIR ಮಾಡೋ ತಾಕತ್ ನಿಮ್ಗಿಲ್ಲ. ಹಸು ಕಳ್ಳತನ ಮಾಡೋರ್ ಮೇಲೆ FIR ಮಾಡೋ ತಾಕತ್ ನಿಮ್ಗಿಲ್ಲ. ದನ ಕಡಿಯುವಂತಹ ದುಡ್ಡಿಂದ, ದನದ ಮಾಂಸ ಮಾರುವಂತಹ ದುಡ್ಡಿಂದ ನೀವೇನಾದ್ರೂ ಹೆಂಡತಿ ಮಕ್ಕಳನ್ನ ಸಾಕ್ತಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿರಕ್ಕಂತೂ ಸಾಧ್ಯ ಇಲ್ಲ. ಚಿಕ್ಕಮಗಳೂರು ನಗರದಲ್ಲಿ 4 ಮುಸಲ್ಮಾನ ಗ್ಯಾಂಗ್ಗಳಿದಾವೆ. ಒಂದು ಟೀಮ್ ಗ್ಯಾಸ್ ಸ್ಪ್ರೇ ಇಂದ ದೇಹದ ಯಾವುದಾದ್ರೂ ಒಂದು ಭಾಗದಲ್ಲಿ ಸುಟ್ರೆ ಆ ಹಸುವನ್ನ ಬೇರೆ ಟೀಮ್ ಅವ್ರು ಮುಟ್ಟೋದಿಲ್ಲ. ಯಾವತ್ತಾದ್ರೂ ಒಂದು ದಿನ ರಾತ್ರಿ ಆ ಹಸುವನ್ನ ಎತ್ತುವಂತಹ ಕೆಲಸವನ್ನ ಮಾಡ್ತಾರೆ.